ಒಂದೇ ನಿಮಿಷದಲ್ಲಿ ಜೀವನವೇನೂ ಬದಲಾಗುವುದಿಲ್ಲ. ಆದರೆ ಆ ಒಂದು ನಿಮಿಷದಲ್ಲಿ ನಾವು ಯೋಚಿಸಿ ತೆಗೆದುಕೊಂಡ ಸರಿಯಾದ ನಿರ್ಣಯಗಳಿಂದ ಜೀವನ ತಪ್ಪದೇ ಬದಲಾಗುತ್ತದೆ. ಕಷ್ಟಗಳನ್ನು ಎದುರಿಸುವ ಧೈರ್ಯ, ಹಾಗೆ ದುಃಖಗಳನ್ನು ಸಹಿಸುವ ಸಹನೆ ಯಾವಾಗಾದರೆ ನಿನ್ನಲ್ಲಿ ಇರುತ್ತವೆಯೋ ಅದು ನೀನು ಜೀವನದಲ್ಲಿ ಯಶಸ್ವಿ ಆಗುವೆ ಅನ್ನುವ ಸೂಚನೆ. ಹನಿಯಷ್ಟು ಅನುಮಾನವೂ ಕೂಡ ಯಾವುದೇ ಬಾಂಧವ್ಯಕ್ಕೆ ಪ್ರಮಾದವೇ. ಸಮುದ್ರದಷ್ಟು ಪ್ರೇಮವಿದ್ದರೂ ದ್ವೇಷಕ್ಕೆ ಮತ್ತು ದೂರಕ್ಕೆ ಅದೇ ಮೂಲ ಕಾರಣ. ಅನುಮಾನಿಸಬೇಡಿ, ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡಿ. ಬಾಂಧವ್ಯ ಉತ್ತಮಗೊಳ್ಳುತ್ತದೆ. ಇನ್ನು ನಿಮ್ಮ ಜೀವನ ಪ್ರಶಾಂತವಾಗಿ ಸಾಗಬೇಕೆಂದರೆ ಈ ವಿಷಯಗಳನ್ನು ಆದಷ್ಟು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಜೀವನದಲ್ಲಿ ಆಗಿರುವ ದುಃಖ, ನೋವು ಮತ್ತು ಪರಿಸ್ಥಿತಿಗಳನ್ನು ಯಾರ ಎದುರು ಹೊರಬೀಳಬಾರದು, ಯಾರೊಂದಿಗೂ ಹೇಳಿಕೊಳ್ಳಬಾರದು. ನಮ್ಮ ದುಃಖ ನೋವುಗಳನ್ನು ಯಾರೊಂದಿಗಾದರೂ ಹಂಚಿಕೊಂಡರೆ ಸ್ವಲ್ಪ ಮಟ್ಟಿಗೆ ನೋವು ಕಡಿಮೆ ಆಗುತ್ತದೆ ಎಂದು ಭಾವಿಸಿರುವೆವು, ಹೌದಾ? ಆದರೆ ಯಾರ ಬಾಯಲ್ಲೂ ಯಾವುದೇ ಮಾತು ಹೆಚ್ಚು ಕಾಲ ಉಳಿಯುವುದಿಲ್ಲ ಅನ್ನುವುದನ್ನು ನೀವು ನೆನಪಿಟ್ಟುಕೊಳ್ಳಬೇಕು. ಯಾರು ಯಾವಾಗ ಹೇಗೆ ಬದಲಾಗುವರೆಂದು ಗೊತ್ತಾಗುವುದಿಲ್ಲ. ತುಟಿಯಿಂದ ಹೊರಬಂದ ಮಾತು ಸಪ್ತ ಸಾಗರವನ್ನು ದಾಟಲು 2 ನಿಮಿಷ ಆಗುವುದಿಲ್ಲ. ಇತರರಿಗೆ ನಮ್ಮ ವೈಯಕ್ತಿಕ ವಿಷಯಗಳನ್ನು ಹೇಳಿದಾಗ ನಾವು ಹಲವು ಬಾರಿ ದೌರ್ಬಲ್ಯರಾಗಬಹುದು, ಅಪಹಾಸ್ಯಕ್ಕೀಡಾಗುವ ಸಂದರ್ಭವೇ ಹೆಚ್ಚು. ನಿಮ್ಮ ನಿಸ್ಸಹಾಯತೆಯನ್ನು ದುರುಪಯೋಗಪಡಿಸಿಕೊಳ್ಳುವವರು ಇರುವವರು. ಅದಕ್ಕಾಗಿ ಆದಷ್ಟು ನಿಮ್ಮ ದೌರ್ಬಲ್ಯ ಮತ್ತು ದುಃಖಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಮಾಡಬೇಡಿ. ಹಾಗೆ ಮುಖ್ಯವಾಗಿ ನಿಮ್ಮ ಗತದಲ್ಲಿ ಆಗಿ ಹೋದ ವಿಷಯಗಳನ್ನು ಯಾರೊಂದಿಗೂ ಹೇಳುವ ಅವಶ್ಯಕತೆ ಇಲ್ಲ. ಅದರಿಂದ ನೀವು ಎಷ್ಟು ಉನ್ನತ ಎಂದಾಗಲಿ ಅಥವಾ ನೀವು ಎಷ್ಟು ದೌರ್ಬಲ್ಯರೆಂದಾಗಲಿ ತೋರಿಕೊಳ್ಳುವುದು ಬೇಕಾಗಿಲ್ಲ. ಹಾಗೆ ಗತವನ್ನು ನೀವು ಸಹ ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ. ಅದು ಒಳ್ಳೆಯದಿರಲಿ ಅಥವಾ ಕೆಟ್ಟದಿರಲಿ, ನಿಮ್ಮ ಜೀವನ ನಿಮ್ಮ ಗತದ ಮೇಲೆ ಆಧಾರ ಆಗಬಾರದು. ಕೆಲವರು ಗತದ ಆಧಾರದ ಮೇಲೆ ಜೀವನ ಸಾಗಿಸುವರು, ಅದನ್ನೇ ಮನಸ್ಸಲ್ಲಿ ಇಟ್ಟುಕೊಂಡು ಹೊರಗುವರು. ಗತ ಮುಗಿದ ಅಧ್ಯಾಯ. ಈ ಕ್ಷಣವೂ ಸಹ ನೀವು ಹೊಸ ಜೀವನವನ್ನು ಆರಂಭಿಸಬಹುದು, ಭವಿಷ್ಯತ್ತನ್ನು ಉನ್ನತವಾಗಿ ರೂಪಿಸಿಕೊಳ್ಳಬಹುದು. ಹಾಗೆ ನಿಮ್ಮ ಭವಿಷ್ಯದ ಯೋಜನೆ ಕುರಿತು ಸಹ ಇದರೊಂದಿಗೆ ಹಂಚಿಕೊಳ್ಳುವುದು ಅಷ್ಟು ಸೂಕ್ತವಲ್ಲ. ನಮಗೆ ಗೊತ್ತಿಲ್ಲದೆಯೇ ನಮ್ಮವರು ಎಂದು ಹೇಳಿಕೊಳ್ಳುವರು ನಕಾರಾತ್ಮಕವನ್ನು ಬಯಸುವರು. ಜಾಗ್ರತೆಯಿಂದ ಇರಿ. ನಿಮ್ಮ ಯೋಜನೆಯನ್ನು ಸಾಕಾರಗೊಳಿಸುವಲ್ಲಿ ಮಗ್ನರಾಗಿ. ಯೋಜನೆ ಸಫಲ ಆದ ಮೇಲೆ ಇತರರಿಗೆ ತಿಳಿಯಬೇಕೇ ಹೊರತು ಯಶಸ್ಸಿಗಿಂತ ಮುನ್ನ ಅಲ್ಲ. ಪ್ರಶಾಂತತೆ ನಮ್ಮಲ್ಲೇ ಇರುವುದು ಅಂತರಂಗದಲ್ಲಿ ಅಡಗಿದೆ. ಅದನ್ನು ಅಗೆದು ಹೊರತೆಗೆಯಿರಿ. ಒಂದು ಬಾರಿ ಪ್ರಶಾಂತತೆಯ ನಿಧಿ ಸಿಕ್ಕರೆ ಅದನ್ನು ನಿಮ್ಮಿಂದ ದೂರ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಪ್ರಶಾಂತತೆ ಯಾರಿಂದಲೂ ಆಧಾರವಾಗಿಲ್ಲ. ಯಾವುದೋ ವಸ್ತು, ವಿಷಯ ಅಥವಾ ವ್ಯಕ್ತಿಯಲ್ಲಿ ಇಲ್ಲ. ನಾವು ಪ್ರಶಾಂತತೆಯನ್ನು ಹೊರಗೆ ಹುಡುಕುತ್ತಿರುವೆ. ವಸ್ತುವಿನಲ್ಲಿ, ವಿಷಯದಲ್ಲಿ ಅಥವಾ ವ್ಯಕ್ತಿಯಲ್ಲಿ ಸಿಕ್ಕಿದೆ ಎಂದು ಅನಿಸುತ್ತದೆ, ಆದರೆ ಕ್ಷಣ ಮಾತ್ರದಲ್ಲಿ ಮರೆಯಾಗಿರುತ್ತದೆ. ಅದಕ್ಕೆ ನಿಮ್ಮಲ್ಲೇ ಇರುವ ಆ ಶಾಂತಿಯನ್ನು ಪಡೆಯಿರಿ. ಜೀವನ ಪ್ರಶಾಂತವಾಗಿ ಸಾಗುತ್ತದೆ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.